ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣ. ಈ ಪ್ರಕರಣದಲ್ಲಿ ಇವತ್ತು ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಒಟ್ಟು 3 ಪಾಯಿಂಟ್ಗಳಲ್ಲಿ ಇಲ್ಲಿ ತನಕ ಉತ್ಖನನ ಆಗಿದೆ. ಆದರೆ 3 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಕಳೇಬರಗಳ ಶೋಧ ಮುಂದುವರೆದಿದೆ. ಇವತ್ತು ಎರಡನೇ ದಿನ ಆರಂಭದಲ್ಲಿ ಸೆಕೆಂಡ್ ಪಾಯಿಂಟ್ ಅಂದರೆ ನಿನ್ನೆ ಮೊದಲನೇ ಪಾಯಿಂಟ್ ಉತ್ಖನನ ಆಗಿತ್ತು, ಏನೂ ಸಿಕ್ಕಿರಲಿಲ್ಲ. ಎರಡನೇ ಪಾಯಿಂಟಲ್ಲಿ ಹೋಗಿ ಭೂಮಿಯನ್ನು ಅಗೆಯುವ ಕೆಲಸವನ್ನು ಮಾಡಿದ್ರು, ಅಲ್ಲೂ ಏನೂ ಸಿಗಲಿಲ್ಲ. ಅದಾದಮೇಲೆ ಮೂರನೇ ಪಾಯಿಂಟ್ಗೆ ಹೋದರು. ಮೂರನೇ ಪಾಯಿಂಟಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರದ ಕುರುಹು ಸಿಕ್ಕಿಲ್ಲ. ನೇತ್ರಾವತಿ ನದಿ ತಟದ ಕಾನನ ಭಾಗದಲ್ಲಿ ಅಂದರೆ ಕಾಡು ಪ್ರದೇಶದಲ್ಲಿ ಈ ಶೋಧ ಕಾರ್ಯ ಎಲ್ಲ ನಡೆದಿತ್ತು. ಈ ಸಂದರ್ಭದಲ್ಲಿ ಆ ದೂರುದಾರನನ್ನು ಎದುರು ನಿಲ್ಲಿಸಿಯೇ ಉತ್ಖನನವನ್ನು ಮಾಡಿದ್ದಾರೆ. ಸುಮಾರು 4-5 ಅಡಿಗಳ ತನಕ ಭೂಮಿಯನ್ನು ಅಗೆದಿದ್ದಾರೆ. 3 ಪಾಯಿಂಟ್ ಅಂದರೆ ಆತನೇ ನಿಗದಿಪಡಿಸಿದ 3 ಪಾಯಿಂಟ್, ಒಟ್ಟು 13 ಪಾಯಿಂಟು. ಅದರಲ್ಲಿ 3ನೇ ಪಾಯಿಂಟ್ ಹುಡುಕಿದಾಗಲೂ ಕೂಡ ಏನೂ ಸಿಕ್ಕಿಲ್ಲ. ಅಸ್ಥಿ ಪಂಜರಗಳ ಕುರುಹೇ ಇಲ್ಲ. ಈಗ ಸದ್ಯಕ್ಕೊಂದು ಬ್ರೇಕ್ ತೊಗೊಂಡು ಅವರೆಲ್ಲರೂ ಕೂಡ ಒಂದು ಭೋಜನದ ವಿರಾಮದ ರೀತಿಯಲ್ಲಿ ತೊಗೊಂಡಿದ್ದಾರೆ. ಆಮೇಲೆ 4ನೇ ಪಾಯಿಂಟು ಮಾಡ್ತಾರೆ, ಯಾಕೆಂದರೆ ಈಗಾಗಲೇ 13 ಪಾಯಿಂಟ್ ಗುರುತು ಮಾಡಿದ್ದಾರೆ ಇಲ್ಲಿ ತನಕ. ಎಲ್ಲ ನೋಡಬೇಕಲ್ಲ, ಒಂದು ಸಿಗದೇ ಇದ್ದರೆ ಇನ್ನೊಂದು ಸಿಗುತ್ತೆ ಅಂತಕ್ಕಂಥ ಭರವಸೆ ದೂರುದಾರನದ್ದು. ಹಾಗಾಗಿ ಈಗ ಒಟ್ಟು 3 ಪ್ಲೇಸ್ಗಳಲ್ಲಿ 3 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ, ಭೂಮಿಯನ್ನು ಅಗೆಯುವ ಕಾರ್ಯ ನಡೆದಿದೆ. ಒಂದು ಮೊದಲನೇದಾಯಿತು ಸಿಗಲಿಲ್ಲ, ಎರಡನೇದಾಯಿತು ಸಿಗಲಿಲ್ಲ, ಮೂರನೇ ಕಡೆನೂ ಕೂಡ ಸಿಕ್ಕಿಲ್ಲ ಅಸ್ಥಿ ಪಂಜರಗಳು. ಹಾಗಾಗಿ ಎಷ್ಟೋ ವರ್ಷಗಳ ನಂತರ ಪಾಯಿಂಟ್ಗಳನ್ನು ಗುರುತು ಮಾಡಿರೋದ್ರಿಂದ ಸ್ಥಳಗಳ ಬಗ್ಗೆ ಆತನಿಗೆ ಗೊಂದಲ ಇರಬಹುದು, ಅಥವಾ ಕನ್ಫ್ಯೂಷನ್ ಆಗಿರಬಹುದು, ಅಥವಾ ಮರ್ತಿರಬಹುದು, ಯಾವ ಸಾಧ್ಯತೆ ಬೇಕಾದರೂ ಆಗಿರಬಹುದು. ಹಾಗಾಗಿ ಈಗ ಸದ್ಯಕ್ಕಂತೂ ಪ್ರತಿ ಜಾಗದಲ್ಲೂ ಕೂಡ ಅಲ್ಲಿ ಬೆಳ್ಕೊಂಡಿರ್ತಕ್ಕಂಥ ಗಿಡಗಂಟೆಗಳನ್ನು ತೆಗೆದು ಆಮೇಲೆ ಮಾರ್ಕ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. 20 ಕಾರ್ಮಿಕರಿಂದ ಭೂಮಿ ಅಗೆಯುವ ಕೆಲಸ ಆಗ್ತಾ ಇದೆ ಇವತ್ತು. 6 ಅಡಿ ಆಳದವರೆಗೆ ಅಗೆದರೂ ಕೂಡ ಸಾಕ್ಷಿಗಳು ಸಿಗ್ತಾ ಇಲ್ಲ. ಮೊದಲ 3 ಸ್ಥಳದಲ್ಲೂ ಕೂಡ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ನೇತ್ರಾವತಿ ತಟದ ಕಾಡಿನ ಭಾಗದಲ್ಲಿ ಈ ಎಲ್ಲ ಕೆಲಸಗಳು ಕೂಡ ನಡೆದಿದೆ. 6 ಅಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಮಾನ್ಯ 6 ಅಡಿ ಎನಫ್ ಅಂತ ಅನಿಸುತ್ತೆ. 6 ಅಡಿಗಿಂತ ಜಾಸ್ತಿ ಜಾಗ ತೋಡ್ಬಿಟ್ಟು ಶವಗಳನ್ನ ಹೂತು ಹಾಕಲ್ಲ. 6 ಅಡಿ ಅಷ್ಟೇ. ಬಟ್ ಆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಎಷ್ಟಡಿ ಹೋಗಬೇಕು ಅಂತ. ಸಹಜವಾಗೇ 6 ಅಡಿ ತೆಗೆದಿರ್ತಾರೆ. ಬಟ್ ಒಂದು ಸಣ್ಣದಾದರೂ ಒಂದು ಮೂಳೆ ಸಿಗಬೇಕಲ್ಲ, ಮೂಳೆ ಆಗಲಿ ತಲೆಬುರುಡೆ ಆಗಲಿ ಏನಾದರೂ ಒಂದು ಸಿಗಬೇಕಲ್ಲ. 3 ಪಾಯಿಂಟ್ಗಳಲ್ಲೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿನ ಜನ ಬಹಳ ನಿರೀಕ್ಷೆಯಲ್ಲಿದ್ದರು, ಏನು ಸಿಗುತ್ತೆ ಏನು ಎತ್ತ ನೋಡೋಣ ಅಂತ. ಬಟ್ ಇಲ್ಲಿ ತನಕ ಯಾವುದೇ ಯಶ ಸಿಕ್ಕಿಲ್ಲ. ದೂರುದಾರ ತೋರಿಸಿರುವ ಪಾಯಿಂಟ್ಗಳಲ್ಲಿ ಯಾವುದೇ ಶವ ಸಿಕ್ಕಿಲ್ಲ ಅಂತಂದರೆ ಮುಂದೇನು ಮಾಡ್ತಾರೆ? ಎಗೈನ್ 4ನೇ ಪ್ಲೇಸ್ಗೆ ಅವ್ರು ಹೋಗಲೇಬೇಕಾಗತ್ತೆ. ಒಟ್ಟು 13 ಪ್ಲೇಸನ್ನು ಕೂಡ ಅಗೆಯುವ ಕೆಲಸ ಮಾಡಬೇಕು. ಆಮೇಲೆ ಬೇಕಾದ್ರೆ ಅವರು ಬೇರೆ ಏನಾದರೂ ನಿರ್ಧಾರವನ್ನು ಮಾಡಬಹುದು. ಬಟ್ ಅಲ್ಲಿ ತನಕ SIT ಅವರು ಹೋಗಲೇಬೇಕು. ಅದಕ್ಕೋಸ್ಕರನೇ ಗುರುತು ಮಾಡಿ ಇಟ್ಕೊಂಡಿರೋದು ಅವರು, ಸುಮ್ಮನೆ ಮಾಡಿರೋದಲ್ಲ. ಎಲ್ಲೋ ಒಂದು 2-3 ಪಾಯಿಂಟ್ ಸಿಗಲಿಲ್ಲ, ಅಯ್ಯೋ ಸಿಗಲ್ಲ ಬಿಡಿ ಅಂತ ನಿರ್ಲಕ್ಷ್ಯ ಮಾಡೋಕ್ಕೂ ಆಗಲ್ಲ. ಅವ್ರ ಕೆಲಸ ಅವ್ರು ಮಾಡಲೇಬೇಕು. ಅದಕ್ಕೇ ಬೆಳಗ್ಗೆನೇ ಈ ಕೆಲಸಕ್ಕೆ ಇನ್ನಷ್ಟು ವೇಗ ಕೊಡಬೇಕು ಅನ್ನೋ ಕಾರಣಕ್ಕೇ ಅಟ್ ಎ ಟೈಮ್ 3 ಕಡೆ ಅಗೆಯೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದು. AC ಕೊಡಲಿಲ್ಲ. ಇಲ್ಲ, ಎಲ್ಲವನ್ನು ಕಡೆ ದೂರುದಾರನ ಸಮ್ಮುಖದಲ್ಲೇ ಅಗಿಬೇಕು ಅಂತ ಅವರು. ಹಾಗಾಗಿ ಈಗ ಇಲ್ಲಿ ತನಕ ಒಟ್ಟು 3 ಪ್ಲೇಸ್ಗಳನ್ನು ಅಗೆಯಲಾಗಿದೆ. 3 ಪ್ಲೇಸ್, 3ರಲ್ಲೂ ಏನೂ ಸಿಕ್ಕಿಲ್ಲ. ಮುಂದೆ ಈಗ ಅವರೊಂದು ಲಂಚ್ ಬ್ರೇಕ್ ತೊಗೊಂಡಿದ್ದಾರೆ. ಲಂಚ್ ಬ್ರೇಕ್ ಆದ ನಂತರ ಇದನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಾದರೂ ಬೇರೆ ಚೇಂಜ್ ಮಾಡ್ತಾರಾ ನೋಡಬೇಕು. ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ. ಹಾಗಾಗಿ ಆಮೇಲೆ ನಿನ್ನೆ ಅವರು ತೆಗೆದಿದ್ದು ನೇತ್ರಾವತಿ ನದಿ ತಟದಲ್ಲಿ, ಅಲ್ಲಿ ತುಂಬ ನೀರಿನ ಹೊರತೆ ಇತ್ತು, ಮಳೆ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಮಸ್ಯೆ ಏನಾಗಿಲ್ಲ. ಅಷ್ಟೆಲ್ಲ ಆದರೂ ಕೂಡ ಉತ್ಖನನ ನಡೀತಾನೇ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಇವತ್ತು ಬೆಳಗ್ಗೆ ಉತ್ಖನನ ಆರಂಭ ಆದಾಗಿಂದ ಇಲ್ಲಿ ತನಕ
ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ಯಾವ ರೀತಿ ಆಯಿತು, ಮತ್ತು ಏನು ನಿರೀಕ್ಷೆ ಇತ್ತು, ಏನೂ ಸಿಗಲಿಲ್ಲ ಅಂದಮೇಲೆ ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅಂತ. ಈಗ ನಿನ್ನೆ ಒಂದು ಮತ್ತು ಇವತ್ತು ಎರಡು ಕಡೆಗಳಲ್ಲಿ ಉತ್ಖನನ ಕೆಲಸ ಆಗಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗಿಲ್ಲ. ಇವತ್ತು ಎರಡು ಕಡೆಗಳಲ್ಲಿ, ಎರಡನೇ ಸ್ಥಳ ಮತ್ತು ಮೂರನೇ ಸ್ಥಳ, ಈ ಎರಡೂ ಕಡೆಗಳಲ್ಲಿ ಈವರೆಗೂ ಉತ್ಖನನದ ಕೆಲಸ ಆಗಿರುವಂಥದ್ದು. ಹೀಗಾಗಿ ಈಗ 3 ಗಂಟೆ ವೇಳೆಗೆ ವಿರಾಮವನ್ನು ಕೊಡಲಾಗಿದೆ. ಇದು ಊಟದ ವಿರಾಮ ಆಗುತ್ತೆ. ಆ ಬಳಿಕ ಇನ್ನು ಮುಂದಿನ 4ನೇ ಏನು ಸ್ಥಳ ಇದೆ, ಆ ಸ್ಥಳವನ್ನು ಗುರುತಿಸಿರುವಂಥ ಸ್ಥಳದಲ್ಲಿ ಮತ್ತೆ ಅದನ್ನು ಉತ್ಖನನ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇವತ್ತು ಅರಣ್ಯದ ಒಳಗೇನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅರಣ್ಯದಲ್ಲಿ ಕೇವಲ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಬಳಕೆ ಮಾಡಿಕೊಂಡೇ ಗುಂಡಿ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಸುಮಾರು 6 ಅಡಿಯಷ್ಟು ಆಳಕ್ಕೆ ಹೋಗಿರುವಂಥದ್ದು ಈ 3ನೇ ಸ್ಥಳದಲ್ಲೂ. 2ನೇ ಸ್ಥಳದಲ್ಲೂ ಅದೇ ರೀತಿಯಾಗಿ 6 ಅಡಿ ಆಳಕ್ಕೆ ಹೋಗಿ ಗುಂಡಿಯನ್ನು ತೆಗೆದಿರುವಂಥದ್ದು. ಯಾವುದೇ ರೀತಿಯಾದಂಥ ವಸ್ತುಗಳು, ಕಳೆಬರಗಳು ಪತ್ತೆ ಆಗಿಲ್ಲ. ಹೀಗಾಗಿ ಈಗ ಊಟದ ವಿರಾಮ ಆದ ಬಳಿಕ ಇವತ್ತು ಇನ್ನೊಂದು 4ನೇ ಸ್ಥಳ ಏನಿದೆ ಆ ಸ್ಥಳವನ್ನು ಗುರ್ತು ಮಾಡಿರುವಂಥ ಸ್ಥಳದಲ್ಲಿ ಮತ್ತೆ ಉತ್ಖನನ ಮಾಡುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. AC ಅವರು ಸ್ಥಳದಲ್ಲೇ ಇದ್ದು ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾ ಇರುವಂಥದ್ದು. ಈಗ ಊಟದ ವಿರಾಮದ ಬಳಿಕ ಮತ್ತೆ ಸುಮಾರೊಂದು 4 ಗಂಟೆ ಸುಮಾರಿಗೆ ಮತ್ತೆ ಅರಣ್ಯ ಪ್ರದೇಶದ ಒಳಗೋಗಿ ಮತ್ತೆ ಈ 4ನೇ ಸ್ಥಳದ ಉತ್ಖನನದ ಕೆಲಸವನ್ನು ಮುಂದುವರಿಸ್ತಾರೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. 13 ಪಾಯಿಂಟನ್ನು ಅವರು ಐಡೆಂಟಿಫೈ ಮಾಡಿದ್ಮೇಲೆ 13ಅನ್ನು ತೆಗಿಬೇಕಾಗತ್ತೆ. ಅದು ಇವತ್ತು, ನಾಳೆ, ನಾಡಿದ್ದು ಮುಂದುವರಿಬಹುದು. ಹಾಗಂತ ಇದನ್ನು ಆತರಕ್ಕೆ ಮಾಡುವಂತಹ ಕೆಲಸನೂ ಅಲ್ಲ, ನಿರ್ಲಕ್ಷ್ಯ ಮಾಡುವಂತಹ ಕೆಲಸನೂ ಅಲ್ಲ. ಹಾಗಾಗಿ ಪ್ರತಿ ಜಾಗವನ್ನು ಅವರು ಗುರುತಿಸಿರ್ತಕ್ಕಂಥ ಕಡೆ ಹೋಗಬೇಕು, ಜಾಗವನ್ನು ಕ್ಲೀನ್ ಮಾಡಬೇಕು, ಮತ್ತು ಅಲ್ಲಿನ ಉದ್ದ ಅಗಲ ಎಲ್ಲ ಮಾರ್ಕ್ ಮಾಡಬೇಕು. ಮಾಡಿದ್ಮೇಲೆ ಒಂದು 6 ಅಡಿ ತನಕ ಅಗಿಬೇಕು. ಇವೆಲ್ಲವೂ ಕೂಡ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಜಾಗ. ಹಾಗಾಗಿ ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲೇ ಈ ಎಲ್ಲ ಕಾರ್ಯಗಳಾಗ್ತಾ ಇದೆ. ಆಮೇಲೆ ತೋಡಿರ್ತಕ್ಕಂಥ ಗುಂಡಿಯನ್ನು ಮುಚ್ಚಬೇಕಾಗತ್ತೆ. ಇವೆಲ್ಲ ನಡೆಯುತ್ತೆ.